ಶುಭೋದಯ ಬಂದು ಬಂದವರೇ, ಇದು 3ನೇ ದಿನದ ಕೊಲರಾಡೋ ಟ್ರಿಪ್ಪು. ವಾಪಸ್ ಹೊರಡ್ತಾ ಇದ್ದೀವಿ. ಹಿಂದ್ಗಡೆ ನೋಡ್ಬೋದು ಮೌಂಟೇನ್ ಇನ್ನೂ ಹಂಗೆ ಇದೆ, ಇನ್ನೂ ಚೇಂಜ್ ಆಗಿಲ್ಲ. ನಾವು 2-3 ದಿನದಿಂದ ಇದ್ದೀವಿ. ಸ್ನೋ ಬಿದ್ದಿಲ್ಲ, ಆದರೂ ಹಂಗೆ ಇದೆ, ಕರಗಿಲ್ಲ. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ. 7 ಡಿಗ್ರಿ ಪಾಸಿಟಿವ್ ಇವತ್ತು ಮ್ಯಾಕ್ಸಿಮಮ್ ಹೋಗುತ್ತಂತೆ. ನೈಟ್ ಸ್ವಲ್ಪ ಚಳಿ ಇತ್ತು. ನಿನ್ನೆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಹೇಳೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಎಲ್ಲರ ಹತ್ರ ಒಂದು ರಿವ್ಯೂ ತೊಗೊಳ್ಳೋಣ. ಹೇಗಿತ್ತು ಮಿಥುನ್ ಅವರೇ? ಫಸ್ಟು ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಲೈಫ್ ಟೈಮಲ್ಲಿ ಒಂದ್ಸತಿ ಟ್ರೈ ಮಾಡಲೇಬೇಕು. ಅದು ಒಂಚೂರು ಭಯ ಆಗುತ್ತೆ. ಓಕೆ, ಸ್ಕೀ ಹೇಳ್ಕೊಟ್ಟವಳು ಪರವಾಗಿಲ್ವಾ? ಸ್ಕೀ ಟ್ರೈನರ್ ಸ್ವಲ್ಪ ಡೌನ್ ಇತ್ತು. ನಂಗೆ ಯಾಕೋ ಅಷ್ಟು ಕಾಸು ವರ್ತಿಲ್ಲ ಅನಿಸ್ತು ಕೊಟ್ಟಿದ್ದು. ಓಕೆ, ಸೊ ಸೆಕೆಂಡ್ ಹಾಫಲ್ಲಿ ಬಂದಿದ್ದು ಟ್ರೈನರು ಚೆನ್ನಾಗಿ ಮಾಡ್ಕೊಂಡು ಒನ್ ಟ್ರೈನಿಂಗ್ ಕೊಟ್ಟರು. ದಟ್ ವಾಸ್ ಗುಡ್. ಸ್ಕೀ ಟ್ರೈನಿಂಗ್ ಇಲ್ಲ ತೊಗೊಳ್ಳೋದು ಸಜೆಸ್ಟ್ ಮಾಡ್ತೀರಾ ಹೇಗೆ? ಸ್ಕೀ ಟ್ರೈನಿಂಗ್ ಹೌದು ತೊಗೊಳ್ಳೋದು ಸಜೆಸ್ಟ್ ಮಾಡ್ತೀನಿ. ಆದರೆ ನಿಮ್ಮ ಅದೃಷ್ಟಕ್ಕೆ ಒಳ್ಳೆ ಟ್ರೈನರ್ ಸಿಕ್ಕಿದ್ರೆ ನೀವು ಬಚಾವಾದರೆ, ನಮ್ಮ ಥರ ಟ್ರೈನರ್ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಖಿಲ್ ಅವರ ನಿಮ್ಮ ಅಭಿಪ್ರಾಯ? ಒಳ್ಳೆ ಎಕ್ಸ್ಪೀರಿಯನ್ಸು. ಸರಿಗೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತಿದ್ವಿ. ಜಸ್ಟ್ ಒಂದು ನೀವು ಲೆವೆಲ್ 1 ಬೇರೆ ಹೋಗಿದ್ರಿ, ಟ್ರೈ ಮಾಡಿದ್ರಿ. ಹೋಗಿ ಡೈರೆಕ್ಟ್ ಮೇಲಿನ ಲೆವೆಲ್ಗೆ ಹೋಗ್ಬಿಡ್ತಿದ್ವಿ. ಹಿಂಗೋ ಸ್ಕೀಯಿಂಗ್ ಒಂದು ಸ್ವಲ್ಪ ಏನೋ ಕಲ್ತ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದೆ. ನೆಕ್ಸ್ಟ್ ಟೈಮ್ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಶೋರ್ ನೆಕ್ಸ್ಟ್ ಟೈಮ್ ಬೆಟರ್ ಟ್ರೈ ಮಾಡಿ. ಸಂಜು ಅವರೇ, ಇವರು ರೆಸ್ಟೋರೆಂಟ್ ಹುಡುಕ್ತಾ ಇದ್ದಾರೆ. ಸೊ ಆಮೇಲೆ ಹೇಳ್ತಾರೆ. ಇವ್ರು ಚೇತನು ಹುಡುಕ್ತಾ ಇದ್ದಾನೆ. ಹೇಳಿ ಮಚ್ಚ. ಸ್ಕೀಯಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಿಥುನ್ ಹೇಳ್ದಂಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಷ್ಟ ಆಯಿತು. ಫಸ್ಟ್ ಟೈಮ್ ಸ್ಕೀಯಿಂಗ್ ಮಾಡ್ತಾಯಿದ್ದೀರಿ, ಲೆಸನ್ಸ್ ಎಲ್ಲ ತುಂಬ ಯೂಸ್ ಆಯಿತು. ನೆಕ್ಸ್ಟ್ ಟೈಮಲ್ಲಿ ಬೇಕಾದರೆ ಲೆಸನ್ಸ್ನ ಸ್ಕಿಪ್ ಮಾಡಿ ಟ್ರೈನಿಂಗ್ ಎಲ್ಲ ಸ್ಕೀಯಿಂಗ್ ಎಲ್ಲ ನಾವೇ ಮಾಡ್ಬೋದು. ಸಂಜು, ಸ್ಕೀಯಿಂಗ್ ಅಂದ್ಕೊಂಡಿರೋ ಅಷ್ಟು ಈಸಿ ಏನಲ್ಲ. ಸ್ಕೀಯಿಂಗ್ ಸ್ವಲ್ಪ ಕಷ್ಟನೇ ಇದೆ. ನೋಡೋಕೆ ಈಸಿ ಥರ ಕಾಣಿಸ್ತಾ ಇತ್ತು, ಬಟ್ ಆ ಕಾಡೆ ಕೇಳಿದ ಮೇಲೆ ಗೊತ್ತಾಯಿತು ಇದೇ ತುಂಬ ಬೇಕು ನಮಗೆ ಅಂತ. ನಮ್ಮ ಸಂಜು ಅವ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನೆಕ್ಸ್ಟು ಸಂಜು ಏನೋ ಮಾತಾಡೋದು, ಅವ್ನಿಗೆ ಸ್ವಲ್ಪ ನಾಚಿಕೆ. ಸೊ ಹೀಗಿತ್ತು ನಮ್ಮ ಎಕ್ಸ್ಪೀರಿಯನ್ಸು ಬಾಂಧವರೇ. ಆಮೇಲೆ ಇವತ್ತಿನ ದಿನಾಚರಿ ಬಗ್ಗೆ ಇವತ್ತು ನಾವು ಏನು ಮಾಡ್ತೀವಿ, ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀವಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗ್ಬಿಟ್ಟು ಇದು ರಾಕಿ ಮೌಂಟೇನ್ ಕೋಸ್ಟರ್ ಅಂತ ಇದೆ, ಅದು ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋ ಇದು. ಇಲ್ಲಿ ಬಂದರೆ ರಾಕಿ ಮೌಂಟೇನ್ ಕೋಸ್ಟರ್ ಫ್ರಿಸ್ಕೋ ಟೌನಲ್ಲಿ ಇದೆ. ಫ್ರಿಸ್ಕೋ ಟೌನ್ ಅಲ್ಲ, ಕಾಪರ್ ಮೌಂಟೇನಲ್ಲಿ ಇರೋದು. ಕಾಪರ್ ಮೌಂಟೇನ್ ಇನ್ನೊಂದು ಜಾಗ ಅದು. ಹಾಗೆ ಮೌಂಟೇನು ಇದೆ, ಕಾಪರ್ ಮೌಂಟೇನ್ ಅಂತ ಹೆಸರು. ಆಮೇಲೆ ಫ್ರಿಸ್ಕೋ ಇನ್ನೊಂದು ಟೌನು, ದಟ್ ಈಸ್ ಒನ್ ಆಫ್ ದ ಅಂಡರ್ ರೇಟೆಡ್ ಟೌನ್ ಇನ್ ಕೊಲರಾಡೋ ಅಂತಾರೆ. ಯಾಕಂದರೆ ತುಂಬ ಆ್ಯಕ್ಟಿವಿಟೀಸು ಇದು ಎಲ್ಲ ನಡೀತಾ ಅಲ್ಲಿ, ಬಟ್ ಯಾರು ಅಷ್ಟೊಂದು ನೋಟಿಸ್ ಮಾಡಿಲ್ಲ. ಆಮೇಲೆ ಫ್ರಿಸ್ಕೋ ಇಲ್ಲಿ ನಾವು ಕಾಪರ್ ಮೌಂಟೇನಲ್ಲಿ ವಿ ಆರ್ ಪ್ಲಾನಿಂಗ್ ಕೋಸ್ಟರು ಪ್ಲಸ್ ಇವಾಗ ನೋಡ್ತಾ ಇದ್ದೀರಾ ಇದೆಲ್ಲ ಹೇಗಿದೆ ವ್ಯೂಸ್ ನೋಡಿ. ತುಂಬ ಎಲ್ಲ ಇವರು ಸ್ಕೀಗೆ ಹೋಗ್ತಾ ಇದ್ದಾರೆ, ಅವರು ಫ್ಯಾಮಿಲಿ. ಇಲ್ಲೇ ರೆಸಿಡೆನ್ಸ್ ಅನಿಸುತ್ತೆ. ನಡ್ಕೊಂಡು ಹೋದರೆ ಅಲ್ಲಿ ಗಾಂಡುಲಾ ಅಂತ ಸಿಗುತ್ತದೆ, ಅಲ್ಲಿ ಇದು ಮಾಡುತ್ತೆ. ಆಮೇಲೆ ಅದೇ ಇವಾಗ ಸ್ನೋ ಟ್ಯೂಬಿಂಗು ಮತ್ತು ಕೋಸ್ಟರ್ 2 ಮೇಯ್ನ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಇದನ್ನು ಮಾಡ್ತೀವಿ, ಊಟ ಆಗಿಲ್ಲ ಅಷ್ಟು. ಆಮೇಲೆ ಇನ್ನೊಂದು ಇಲ್ಲಿಂದ 1 ಅವರ್ ಡ್ರೈವಲ್ಲಿ ರಾಯಲ್ ಗಾರ್ಜ್ ಬ್ರಿಡ್ಜ್ ಅಂತ ಇದೆ, ಅಲ್ಲಿ ಇನ್ನೂ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಬಂದರೆ ಈ ಕಡೆ ಟ್ರೈ ಮಾಡಿ. ಸೊ ಜೆಟ್ಟೆಲ್ಲ ಫ್ರೈ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಇನ್ನೂ ಸ್ನೋ ಹಿಂಗೆ ಇದೆ. ಸ್ನೋ ಬಿದ್ದಿಲ್ಲ, ಆದರೂ 1 ವೀಕ್ ಮುಂಚೆ ಬಿದ್ದಿದ್ದಂತೆ, ಅದೇ ಇನ್ನೂ ಹಿಂಗೆ ಇದೆ. ಇದು ವ್ಯಾಲಿ ಇರೋದ್ರಿಂದ ಸ್ವಲ್ಪ ಸೇವ್ ಆಗಿದೆ. ಇಲ್ಲಿ ಕೊಲರಾಡೋಲಿ ತುಂಬ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ತುಂಬ ಮೌಂಟೇನ್ ರೀಜನ್ ಇದು. ನೋಡಿ ಮನೆಗಳೆಲ್ಲ ಹೆಂಗಿದೆ. ಇಲ್ಲಿ ಮೌಂಟೇನ್ ವ್ಯೂ ಮನೆ ಇದು. ತುಂಬ ದೊಡ್ಡ ಗ್ಲಾಸ್ ಎಲ್ಲ ಇದೆ ವ್ಯೂ ಮಾಡೋಕ್ಕೆ.
ಇವಾಗ ನೋಡಿ ಒಳ್ಳೆ ವ್ಯೂ ಇದು, ತುಂಬ ಚೆನ್ನಾಗಿದೆ. ಹಿಂಗಿದೆ ನೋಡಿ, ನಾವು ಸ್ನೋ ಕ್ಯಾಪ್ಸ್ ಎಲ್ಲ ಹಂಗೆ ಕವರ್ ಆಗಿದೆ. ನೋಡಿ ನಿಮ್ಗೊಂದು 360 ವ್ಯೂ ಕೊಡ್ತೀನಿ. ಇಲ್ಲ ನಿಲ್ಸಿ, ಫುಲ್ಲು ಸುತ್ತಲೂ ಪ್ಲಸ್ ಸ್ನೋ ಕವರ್ ಮಾಡೋಲ್ಲ ಇದೆ. ಇದೆಲ್ಲ ಪೂಲ್ ಅನಿಸುತ್ತೆ, ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ, ನೀರು ಸ್ವಲ್ಪ ಹಂಗೆ ಹರಿತಾ ಇದೆ. ನೋಡಿ ಅಲ್ಲೊಂದು ಮೌಂಟೇನ್ ಇದೆ, ಈ ಕಡೆ ಅಂತೂ ಫುಲ್ ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ಆ್ಯಕ್ಚುಲಿ ಅದು ಸ್ಕೀಯಿಂಗ್ ಏರಿಯಾ ಇದೆಲ್ಲ ನಾವು ಹೋಗಿದ್ವಿ ಆ ಕಡೆ. ಬಟ್ ಹೈಕಿಂಗು ಇದನ್ನು ಇನ್ನೂ ಮಾಡಬೇಕು. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬರೋಣ. ಸ್ವಲ್ಪ ಟೈಮು ಅಭಾವದಿಂದ ಜಾಸ್ತಿ ನೋಡೋಕ್ಕಾಗಿಲ್ಲ ಅಷ್ಟೇ. ಬಂದವ್ರೆ, ಇವಾಗ ತಾನೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಎಲ್ಲೋ ಫ್ರಿಸ್ಕೋ ಅಡ್ವೆಂಚರ್ ಪಾರ್ಕ್ ಹತ್ರ ನೋಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಹೇಗಿತ್ತು ಮಿಥುನ್ ಅವರೇ? ನಂದು ತುಂಬ ಚೆನ್ನಾಗಿತ್ತು. ನೀವೇನು ತೊಗೊಂಡ್ರಿ? ಎಲ್ಲಿ ಹೋಗಿದ್ದು ಹೇಳಿ? ಬ್ರೇಕ್ಫಾಸ್ಟ್ ಹೆಸರೇ ಬ್ರೇಕ್ಫಾಸ್ಟ್ ಅಂತ. ಬ್ರೇಕ್ಫಾಸ್ಟ್ ಅಂತ. ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕನ್ ರಿಚ್ ಫಾಸ್ಟ್ ಅಂತ. ಸೊ ಬ್ರೇಕ್ಫಾಸ್ಟ್ ಅಂತ ಮಾಡಿ ಇಟ್ಟಿದ್ದಾರೆ. ಸೊ ಹೆಂಗಿತ್ತು? ನೀವೇನು ತೊಗೊಂಡೆ? ನಾನು ಒಂದು ಬೇಗಲ್, ಚಿಕನ್ ಆ್ಯಂಡ್ ಎಗ್. ನಾನು ಚಿಕನ್ ತೊಗೊಂಡೆ. ಇವ್ರು 3 ಜನ ಪಾರ್ಕ್ ಅವಿನ್ಯೂ ಅಂದ್ಬಿಟ್ಟು ಏನೋ ತೊಗೊಂಡ್ರು. ಅದು ಪ್ಯೂರ್ ವೀಗನ್. ಪ್ಯೂರ್ ವೀಗನ್ ಅಂತೆ ಏನೋ. ನಿಮ್ದು ಅನುಭವ ಹೆಂಗಿತ್ತಪ್ಪ? ಓಕೆ. ನೀವು? ಚೇತನ್ ಅವರು ತುಂಬ ಇಷ್ಟ ಆಯ್ತಂತೆ. ಸಂಜುಗೆ ಇಷ್ಟ ಆಗಿಲ್ಲ. ನೋ ಕಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಏನೋ ಇಟ್ಕೊಂಡಿದ್ದಾರೆ, ಓಡಿಸ್ತಾ ಇದ್ದಾರೆ ಅಷ್ಟೇ. ಇವಾಗ ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಕಾಪರ್ ಮೌಂಟೇನ್ಗೆ ಹೋಗಿ ಏನು ಮಾಡೋದಂತ ಪ್ಲಾನ್. ಪೋಸ್ಟರ್ ತುಂಬ ಚೆನ್ನಾಗಿದೆ. ಈ ಕಡೆ ಮೌಂಟೇನ್ಸ್ ನೋಡಿ.
ಅಯ್ಯೋ ನೋಡಿ ಪೊಲೀಸ್ ಇಲ್ಲೇ ಇದ್ದಾನೆ ಯಾವುದೋ ಹಳೆ ಗಾಡಿ ಇಟ್ಕೊಂಡು ಸ್ಲೈಡ್ ಮಾಡೋಕ್ಕೆ ಸಂಜು ಏನೋ ಥಿಂಕ್ ಮಾಡ್ತಾನೆ ನೋಡುವ. ಆಮೇಲೆ ನೋಡಿ ಗಾಡಿಗಳು ಹೋಗ್ತಾ ಇದ್ದಾರೆ ಫುಲ್ಲು. ಇದು ಈ ಏರಿಯಾ ಹೆಂಗೆ ಅಂದರೆ ವ್ಯಾಲಿಲಿದೆ, ಸುತ್ತಮುತ್ತಲ ಎಲ್ಲಿ ನೋಡಿದ್ರು ನಿಮಗೆ ಬರೀ ಬೆಟ್ಟಗಳೇ ಕಾಣಿಸೋದು. ಇನ್ನೂ ಜಾಸ್ತಿ ಸೌಂಡ್ ಕೊಡೋ ಸಂಜು. ನೋಡಿ ಬಂದವರೇ ವೀಕ್ಷಕರೇ, ಇಲ್ಲಿದೆ ನೋಡಿ, ಇದು ಫ್ರಿಸ್ಕೋ ಟೌನ್ ಅಂತ. ಹಿಂಗಿದೆ ನೋಡಿ, ರೋಡು ಸ್ಟ್ರೀಟ್ ಆಗಿದೆ. ಮೌಂಟೇನ್ ಬೆಟ್ಟ ನೋಡಿ, ಇದೆಲ್ಲ ಹತ್ಬೋದು, ಬಟ್ ಯಾವ ಕಡೆ ಅಂತ ಹತ್ತೋದಂತ ಗೊತ್ತಿಲ್ಲ. ಜಾಗ ಇರುತ್ತೆ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಬಿಸಿಲಂತ ಹೆವಿ ಬಿಸಿಲು ಇವತ್ತಂತೂ. ವೆದರ್ ಸಖತ್ತಾಗಿದೆ. 7 ಡಿಗ್ರಿ ಇದೆ. ಬೆಳಗ್ಗೆನೇ ಹೇಳ್ದೆ ಅನ್ಕೊತೀನಿ, ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಗಾಳಿ ಆದರೂ ತಣ್ಣಗಿದೆ, ಒಳ್ಳೆ ಫೀಲ್ ಇದೆ. ಸೆಕೆ ಆಗಲ್ಲ, ಸೆಕೆ ಆಗುತ್ತೆ ಸ್ವಲ್ಪ. ನೋಡಿ ಇಲ್ಲಿ ನೋಡು ನಾಯಿ ಫೋನ್ ರೆಕಾರ್ಡ್ ಆಗ್ತದೆ. ಬ್ರೇಕ್ಫಾಸ್ಟ್ ಹೆಂಗಿತ್ತು ಮಿಥುನ್? ಹೇಳದ್ನಲ್ಲ, ಸಾರಿ ಮರ್ತ್ಬಿಟ್ಟೆ ಹೇಳಿದ ಅಂತ. ನೋಡಿ ಸಂಜು ಎಲ್ಲೆಲ್ಲ ಮಧ್ಯದ ರೋಡಲ್ಲಿ ತಂದು ನಿಲ್ಲಿಸ್ತಾ ಇದ್ದಾನೆ. ಅದು ಯಾರೋ ಮುಂದೆ ಹೋಗ್ತಾ ಇದ್ದಾರೆ ಅಂತ. ಹೀಗೆ ಇಲ್ಲಿ ದೇಶದಲ್ಲಿ ಏನೋ ನಡೆಯೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಹಾಕ್ಬಿಟ್ವಾ ನೋಡಿ ಬೆಟ್ಟ ಹಿಂಗಿದೆ. ತುಂಬ ಇಷ್ಟು ಕ್ಲೋಸಲ್ಲಿ ನೋಡಿರಲ್ಲ ಅನ್ಕೊತೀನಿ ನೀವು. ರಾಮನಗರದ ಬೆಟ್ಟ ಥರ ಇದೆ ನೋಡಿ. ಬಿಡುವ ಎಷ್ಟು ಕಡೆ